ಲೋಲ ಶ್ರೀ ಗುರು ರಾಯನಿಗೆ ಪುರಾಣಿ ಬೆಳಗಿರೆ ಓಂ ಶಾಂತಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುರಾಯ ನಮಃ ಪಾರ್ವತೀಶ್ವರ ಮಹಾದೇವ ಅಕ್ಕಮಾದೇವಿ ದೇವಾಲಯಕ್ಕೆ ಜೈ ಶಿವಯೋಗಿ ಸಿದ್ಧರಾಮ ಮಹಾರಾಜ್ की जय श्रीशैल मल्लिकार्जुन महाराज की जय ताई ब्रह्मांबा माता की जय आदिशक्ति माता की जय शंकर बसवेश्वर महाराज जय जगत गुरु पंचाचार्य महाराज की जय शिव सांब जगन्नाथ पार्वतीश्वर महादेव अಕ್ಕನ ಬಳಗಕ್ಕೆ ಜಯವಾಗಲಿ ಅಕ್ಕನ ಬಳಗಕ್ಕೆ ಜಯವಾಗಲಿ ವಂದೇ ಮಾತರಂ ವಂದೇ ಮಾತರಂ ಜಯ ಜಯ ನಮ್ಮ ಪಾರ್ವತೀಶ್ವರ ಮಹಾದೇವ ಜಯಂತ್ಯೋತ್ಸವ 2026 ಈ ಕಾರ್ಯಕ್ರಮಕ್ಕೆ ಅಕ್ಕನ ಬಳಗದ ಪರವಾಗಿ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಬಾರೆ ಬರಸುಕ ಗಗನವ ತೋರೆ ಮಾದೇವಿ ಅಕ್ಕ ಬಾರೆ ಮಹಾದೇವಿ ಅಕ್ಕ ಬಾರೆ ಮಹಾದೇವಿ ಅಕ್ಕ ಬಾರೆ ಬರಸುಕ ಗಗನವ ತೋರೆ ಮಾದೇವಿ ಅಕ್ಕ ಬಾರೆ 12 ವರ್ಷದಾಗೆ ತಾಯಿ ತಂದೆ ಮಾತ ಮೀರಿ 12 ವರ್ಷದಾಗೆ ತಾಯಿ ತಂದೆ ಮಾತ ಮೀರಿ ಅಡವಿ ಸಂಚರಾಗಳಾಗಿ ಮಾದೇವಿ ಅಕ್ಕ ಬಾರೆ ಮಹಾದೇವಿ ಅಕ್ಕ ಬಾರೆ ಮಹಾದೇವಿ ಅಕ್ಕ ಬಾರೆ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನೆಲ್ಲ ಸ್ಮರಣೆ ಮಾಡ್ತಾ ತೀರ ವೈರಾಗಿಣಿ ಅಕ್ಕ ಮಹಾದೇವಿಯ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ವಿಜಾಪುರದ ಈ ಅಕ್ಕನ ಬಳಗ ತನ್ನ 74ನೆಯ ವಾರ್ಷಿಕೋತ್ಸವ ಹಾಗೂ ಪ್ರಸ್ತುತ ಅಕ್ಕ ಮಹಾದೇವಿ ಜಯಂತ್ಯೋತ್ಸವದ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಜ್ಞಾನಾನಂದ ಶ್ರೀಗಳ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಅಕ್ಕನ ಬಳಗ ಹಿಂದಿನ ನಮ್ಮ ಹಿರಿಯರಾದಂಥ ವಾಸಂತಿಬಾಯಿ ಜಿಗ್ಜಿನ್ನಿ ಅವರಾಗಿರ್ಬೋದು, ಮುರ್ಬಾಯಿ ಗೌಡ್ತಿ ಹುಣಸಾಳ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಅಂಬ್ಲಿ ಚನ್ನಬಸವ ಅಂಬ್ಲಿ ಅವರಾಗಿರ್ಬೋದು, ಹೀಗೆ ಹಲವಾರು ಜನ ನಮ್ಮ ಗುಡ್ಡೋಡಿಗೆ ಅವರು, ಸುಗಂಧಿ ಅವರು, ಇಲ್ಲೆಲ್ಲ ಈ ಏರಿಯಾದ ಇಡೀ ಬಿಜಾಪುರ ನಗರದ ಎಲ್ಲ ಮಹಿಳೆಯರು ಕೂಡಿಕೊಂಡು ಬಿಜಾಪುರ ನಗರದಲ್ಲಿ ಪ್ರಪ್ರಥಮವಾಗಿ ಅಕ್ಕನ ಬಳಗವನ್ನು ಸ್ಥಾಪನೆ ಮಾಡಿದರು. ಬಹುಶಃ ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದದಂದ್ರೆ ಅದೇ ಒಂದು ಆಶ್ಚರ್ಯ. ಯಾವಾಗಲೂ ಸಂಘ ಸಂಸ್ಥೆಗಳು ಹುಟ್ಟಿಕೊಂಡ ನಂತರ ಕೇವಲ ಅಧಿಕಾರಕ್ಕಾಗಿ ಬಡದಾಡಿ ಸಂಘ ಸಂಸ್ಥೆಗಳು ಮೂರಾಬಟ್ಟೆಗೆ ಹೋಗ್ತವೆ. ಆದ್ರೆ ಅವರೆಲ್ಲರಿಗಿಂತ ಹೆಚ್ಚು ಹೋರಾಟ ಮಾಡಿದವರು ನಮ್ಮ ರೇವಬಾಯಿ ಮೊಸಲಿಗಿ ಅವರು ಅಂದ್ರೆ ತಪ್ಪಾಗುತ್ತೆ. ಬಹುಶಃ ಇಷ್ಟು ದೀರ್ಘಕಾಲ ಈ ಸಂಸ್ಥೆ ಉಳಿದುಕೊಂಡಲ್ಲದೆ ಬೆಳೆದುಕೊಂಡು ಬಂದದ್ದು. ಪ್ರಪ್ರಥಮವಾಗಿ ಇಂದಿರಾ ಗಾಂಧಿ ಅವರು ಬಂದು ಈ ಅಕ್ಕ ಮಹಾದೇವಿಯ ದೇವಾಲಯದ ಅಡಿಗಲ್ ಸಮಾರಂಭವನ್ನು ಮಾಡಿದ್ರು.
ಅದರ ನಂತರ ಬಹಳಷ್ಟು ಆ ಕಡೆ ಈ ಕಡೆ ಎಲ್ಲ ಸಾರ್ವಜನಿಕ ವ್ಯಕ್ತಿಯಾಗಿದ್ದಂಥ ದೇವಬಾಯಿ ಮೊಸಲ್ಗಿ ಅವರು ಎಲ್ಲ ಸಮಾಜದ ಮುಖಂಡರನ್ನು ಒಳಗೊಂಡು ಸಾರ್ವಜನಿಕರಿಂದ ವಂತಿಗೆಯನ್ನು ಸ್ವೀಕಾರ ಮಾಡಿ ಇದೆಲ್ಲ ಒಂದು ದೊಡ್ಡದಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿದ್ರು. ಇನ್ನೂ ಒಂದು ದೊಡ್ಡ ಆಸೆ ಇತ್ತು. ಬಹುಶಃ ಅವ್ರು ಇದ್ದಾಗ ಇವೆಲ್ಲ ಮುಂದೆ ಬರೀ ತಗಡಾದ ಸೆಟ್ ಒಂದೇ ಇತ್ತು. ಅವ್ರಿರೋ ಕಾಲದಲ್ಲಿ ಬಹಳಷ್ಟು MB ಪಾಟೀಲ್ರಿಗೆ ಭೇಟಿಯಾಗಿ ಸರ್ಕಾರದಿಂದ 2 ಕೋಟಿ ರೂಪಾಯಿ ಅನುದಾನವನ್ನು ಪಡೆದು ಭವ್ಯವಾದಂಥ ಈ ಮಂದಿರವನ್ನು ಸ್ಥಾಪನೆ ಮಾಡಬೇಕನ್ನುವಂಥ ಆಸೆ ಅವ್ರ ಕೊನೆಗಾಲದಲ್ಲಿ ಇತ್ತು. ಅದು ಕೊನೆ ಹಂಗೆ ಉಳಿತು. ಅಕ್ಕ ಮಹಾದೇವಿಯ ಚರಿತ್ರೆಯನ್ನ ಓದುವುದು ಅಥವಾ ಅವಳ ಹೆಸರನ್ನ ಸ್ಮರಣೆ ಮಾಡಿಕೊಳ್ಳುವುದೇ ನಮ್ಮ ಒಂದು ಭಾಗ್ಯ. ಯಾಕಂದ್ರೆ ಸಾಮಾನ್ಯವಾಗಿ ಮಹಾಪುರುಷರು ಹಂಗೆ ಸಾಮಾನ್ಯರ ಹಾಗೆ ಬರಂಗಿಲ್ಲ, ಸಾಮಾನ್ಯ ಜನರಾಗಿ ಬರಂಗಿಲ್ಲ, ಸಾಮಾನ್ಯ ಜನರಾಗಿ ಇರಂಗಿಲ್ಲ, ಸಾಮಾನ್ಯ ಜನರಾಗಿ ಹೋಗಂಗಿಲ್ಲ. ಅವರೊಬ್ಬ ಕಾರಣೀ ಪುರುಷರಾಗಿ ಬರ್ತಾರ. ಜ್ಞಾನದಂತೆ ಬಪ್ಪರು, ಪುಣ್ಯದಂತೆ ಇಬ್ಬರು, ಕೀರ್ತಿಯಂತೆ ಹೋರು. ಹಿಂದಿ ಅಕ್ಕ ಮಹಾದೇವಿ ತಾಯಿಯನ್ನು ಸ್ಮರಿಸಿಕೊಂಡು ಇವತ್ತು ವೇದಿಕೆಯಲ್ಲಿ ಉಪಸ್ಥಿತ ಪೂಜ್ಯರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಇಲ್ಲಿ ನೆರೆದಂಥ ಎಲ್ಲ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರೂ ಶರಣು ಶರಣಾರ್ಥಿ. ಅಕ್ಕ ಮಹಾದೇವಿ ತಾಯಿ 12ನೇ ಶತಮಾನದ ವೀರ ವಿರಾಗಿಣಿ. ತನ್ನ ಸಮಕಾಲೀನ ಶರಣರಿಂದ ಅಕ್ಕ ಅನ್ನುವಂತಹ ಬಿರುದನ್ನು ಪಡೆದಾಗಿ ಸಾಧಕರಿಗೆಲ್ಲ ಜಗನ್ಮಾತೆಯಾದಂತಹ ಅಕ್ಕ ಮಹಾದೇವಿ ತಾಯಿ. ಅವಳ ಜೀವನ, ಅವಳ ಸಾಧನೆ, ಅವರ ವ್ಯಕ್ತಿತ್ವ, ಅವರ ನಿಲುವನ್ನು ಮಾತಾಡೋದು ತುಂಬ ಸುಲಭ, ಆದರೆ ಅದನ್ನು ಅರ್ಥೈಸಿಕೊಳ್ಳೋದು, ಅನುಸರಿಸೋದು ತುಂಬಾ ಕಷ್ಟಕರವಾಗಿದೆ. ಅತಿ ಉನ್ನತವಾದಂತಹ ವ್ಯಕ್ತಿತ್ವ, ಅತಿ ಕಷ್ಟಕರವಾದಂತಹ ಸಾಧನೆ, ಅಷ್ಟೇ ಪವಿತ್ರವಾದಂತಹ ಬದುಕು ಅಕ್ಕ ಮಹಾದೇವಿ ತಾಯಿಯವರದಾಗಿ. ಅಕ್ಕ ಮಹಾದೇವಿ ತಾಯಿಯ ಜನನ, ಬಾಲ್ಯ, ಚನ್ನಮಲ್ಲಿಕಾರ್ಜುನನ ಮೇಲೆ ಅವರ ಒಲವು, ಕೌಶಿಕನ ಒಂದು ಆಕ್ರೋಶ, ಅಕ್ಕನ ಕಲ್ಯಾಣದತ್ತ ನಡಿಗೆ, ಇವೆಲ್ಲವೂ ಕೂಡ ಈ ಚರಿತ್ರೆ ತಮ್ಮೆಲ್ಲರಿಗೆ ತಿಳಿದಿರುವಂಥದ್ದು. ಈ ಅಕ್ಕನ ಜೀವನದ ಕೆಲವು ಘಟ್ಟಗಳನ್ನ, ಅಕ್ಕನ ಕೆಲವು ವ್ಯಕ್ತಿತ್ವವನ್ನ ಅವರದೇ ಸಮಕಾಲೀನ ಶರಣರ ವಚನಗಳಲ್ಲಿ ಅಕ್ಕನನ್ನ ಹೇಗೆ ವರ್ಣಿಸಿದ್ದಾರೆ ಅನ್ನೋದನ್ನ ಒಂದು 4 ವಚನಗಳ ಮುಖಾಂತರ ಅರ್ಥೈಸಿಕೊಳ್ಳುವ ಒಂದು ಪ್ರಯತ್ನ ಮಾಡಿದೆ. ಭಾರತೀಯ ಪರಂಪರೆಯಲ್ಲಿ ಅನೇಕ ಜನ ವಿರಕ್ತರನ್ನ ವೈರಾಗ್ಯ ಮೂರ್ತಿಗಳನ್ನ ಕಂಡಿದ್ದೀವಿ. ವೈರಾಗ್ಯ ಹುಟ್ಟೋದಕ್ಕೆ ಒಂದಿಲ್ಲ ಒಂದು ಕಾರಣಗಳು ಇರ್ತಾ ಇದ್ದಾವೆ. ಗೌತಮ ಬುದ್ಧರನ್ನ ತೆಗೆದುಕೊಂಡ್ರೆ ಜೀವನದಲ್ಲಿ ನಡೆಯುವಂತ ಘಟನೆಗಳ ಮುಖಾಂತರ ಅವರಲ್ಲಿ ವಿರಕ್ತಿ ಹುಟ್ಟಿದ್ರೆ, ಸಮ್ರಾಟ ಅಶೋಕನನ್ನು ತೆಗೆದುಕೊಂಡ್ರೆ ಕಳಿಂಗ ಯುದ್ಧದಲ್ಲಿ ಆಗುವಂತ ರಕ್ತಪಾತವನ್ನ ನೋಡಿ ಅವರಲ್ಲಿ ವಿರಕ್ತಿ ಹುಟ್ಟಿದ್ರೆ. ಸರ್ ಅವ್ರು ಹೇಳಿದ್ರು, ಬಾಲ್ಯಾವಸ್ಥೆಯಿಂದ ಅತಿ ಸಹಜವಾಗಿ ವಿರಕ್ತಿ ಹುಟ್ಟಿರುವಂಥದ್ದು ಅಕ್ಕ ಮಹಾದೇವಿ ತಾಯಿಯಲ್ಲಿ. ಅದು ಅತಿ ವಿಶಿಷ್ಟವಾಗಿರುವಂತಹ ಒಂದು ವೈರಾಗ್ಯ ಅಂತ ಹೇಳ್ಬೋದು. ಯಸ್ಮಾತ್ ಜಾತಂ ಜಗತ್ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಏನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯನ್ನು ವಂದಿಸುತ್ತಾ, ನಡೆದಾಡುವ ದೇವರು, ವಿಶ್ವ ಸಂತರು, ಪರಮ ಪೂಜ್ಯ ಅಪ್ಪಾಜಿ ಅವರ ಚರಣಾರವಿಂದಕ್ಕೆ ವಂದಿಸುತ್ತಾ, ಅದೇ ರೀತಿಯಾಗಿ ವೀರ ವಿರಾಗಿಣಿ ಮಾತೆ ಅಕ್ಕ ಮಹಾದೇವಿಯರ ಪಾದಾರವಿಂದಕ್ಕೆ ವಂದಿಸುತ್ತಾ, ಬಸವಾದಿ ಶರಣರಲ್ಲಿ ಕೂಡ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮವನ್ನು ಹಂಚಿಕೊಂಡಂತಹ ಹಿರಿಯರಾದ ನಾಗ್ತಾನ್ ಗುರುಗಳಿಗೂ ಕೂಡ ವಂದಿಸುತ್ತಾ, ಅದೇ ರೀತಿಯಾಗಿ ಮಾತೃ ಸಮಾನರು ಮತ್ತು ಸಹೋದರಿ ಸಮಾನರಾದಂಥ ಇಬ್ಬರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ನೀಡುತ್ತಾ, ತಮ್ಮೆಲ್ಲರೂ ಕೂಡ ನನ್ನ ಅನಂತ ವಂದನೆಗಳು. ಬಹುಶಃ ಕಾರ್ಯಕ್ರಮಗಳು ಬೆಳಿಗ್ಗೆ ಇರ್ತಾವ ಅಥವಾ ಸಾಯಂಕಾಲ ಇರ್ತಾವ. ಇದು ಥೇಟ್ ಮಧ್ಯಾಹ್ನದಾಗ ಊಟ ಆಗಿದೆ ಇನ್ನೂ ಮಾಡ್ಬೇಕಾಗಿ ಇದಾಗಲೂ ಊಟ ಅದ ಅದು ಇನ್ನೂ ಪ್ರಸಾದ ಆಗ್ಬೇಕಾಗಿ. ಆಯ್ತು, ನಾನು ಸಮಯ ಅದಕ್ಕೆ ಅಲಾರಾಮ್ ಹಚ್ಚೀನಿ. ಯಾಕಂದ್ರೆ ನಾವು ಕಾಲೇಜ್ದಾಗ ಲೆಕ್ಚರ್ ಕೊಡ್ಬೇಕಾಗಿತ್ತು ಅಂದ್ರೆ ನಮ್ಗೆ ಬೆಲ್ ಆಗ್ತಿತ್ತು, ಸೈರನ್ ಆಗ್ತಿತ್ತು, ಅವಾಗ ನಾವು ಬಿಡ್ತಿದ್ವು. ನಮ್ಗೆ ಅವ್ರು ರೂಢಿಯದವು. ಅದಕ್ಕ ಇಲ್ಲಿ ಅಲಾರಾಮ್ ಆದ್ಮೇಲೆ ಅದಕ್ಕಿಂತ ಮುಂಚೆನೆ ಬಿಡ್ತೇನೆ ನಾನು. ಕಾರಣ ಎಷ್ಟೇ, ಅಕ್ಕ ಮಹಾದೇವಿಯ ಕುರಿತು ಹೇಳಬೇಕಾಗಿತ್ತು ಅಂತಂದ್ರೆ
ನಮ್ಮಂತ ಸಾಮಾನ್ಯರಿಂದ ಸಾಧ್ಯ ಇಲ್ಲ. ಒಂದು ನಾವಿಲ್ಲಿ ನಮಗೆ ನಾವು ಪ್ರಶ್ನೆ ಹಾಕೊಳ್ಳೋದು, ಅಕ್ಕ ಮಹಾದೇವಿ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿಯಲ್ಲಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ದೂರ ಇರ್ಬೋದು? ಅಲ್ಲಮಪ್ರಭು ಬಳ್ಳಿಗಾವಿಯಲ್ಲಿ ಹುಟ್ಟಿದ್ದು. ಬಸವಣ್ಣವರು ಅವರೇನು ನಮ್ಮ ಮನೆತನದಲ್ಲಿ ಹುಟ್ಟಿಲ್ಲ. ಅಕ್ಕನನ್ನ ನಮ್ಮ ಅಕ್ಕ ಅಕ್ಕ ಅಂತ ಕರಿಲಾಕತ್ತೀವಿ. ನಿಮ್ಮ ಮನೆಯಾಗ ಇದುವರೆಗೆ ಅಕ್ಕಗಳು ಎಷ್ಟು ಜನ ಹುಟ್ಟಿ ಸತ್ತಿರ್ಬೇಕು? ನಮಗೆ ನಾವು ಪ್ರಶ್ನೆ ಹಾಕೋಬೇಕಾಗಿದೆ ಇವತ್ತು. ನಮ್ಮ ಮನೆಯಲ್ಲಿ ಎಷ್ಟು ಜನ ಅಕ್ಕಂದಿರು ಹುಟ್ಟಿ ಸತ್ರು, ಅಣ್ಣಂದಿರು ಹುಟ್ಟಿ ಸತ್ರು, ಅಪ್ಪಂದಿರು ಹುಟ್ಟಿ ಸತ್ರು. ನಾವು ಏನ್ ಹೇಳ್ತಾರೆ? ಜಾತಸ್ಯ ಹಿ ಧ್ರುವ ಮೃತ್ಯುಂ ಧ್ರುವಂ ಜನ್ಮ ಮೃತ್ಯಶ್ಚ ತಸ್ಮಾತ್ ಅಪರಿಹಾರಾರ್ಥೇನ ತ್ವಂ ಶೋಚಿತುಂ ಅರ್ಹಸಿ. ಜಾತಸ್ಯ ಹಿ ಧ್ರುವಂ ಮೃತ್ಯು ಉಪಜೇತೆ ನಾಶೆ ನಾಶಲೆ ಪುನರಪಿ ದಿಶೆ ಹೇ ಘಟಿಕಾ ಯಂತ್ರ ಜೈಷೆ ಪರಿಭ್ರಮೇಗ. ಜ್ಞಾನೇಶ್ವರ ಮಹಾರಾಜು ಮರಾಠಿಯಲ್ಲಿ ಹೇಳ್ತಾ ಇದ್ದಾರೆ, ಉಪಜೇತೆ ನಾಶೆ, ಯಾವ್ದು ಹುಟ್ಟುತ್ತದ ಅದು ಸಾಯ್ತದ. ನಾಶಲೆ ಪುನರಪಿ ದಿಶೆ, ಯಾವುದು ಸಾಯ್ತದ ಅದು ಮತ್ತೆ ಹುಟ್ಟು ಬರ್ತದ. ಮತ್ತುದಾಹರಣೆ ಕೊಡ್ತಾ ಇದ್ದಾರೆ, ನಾ ತರಿ ಉದೋಹಸ್ತು ಆ ಪೈಸೆ ಅಖಂಡಿತ ಹೋತ ಜಾತ ಜೈಸೆ ಏ ಜನ್ಮ ಮರಣ ತೈಸೆ ಅನಿವಾರ್ಯ ಜಿಗಿ ಅಂತೇಳಿ. ನಾ ತರಿ ಉದೋ ಅಸ್ತು ಆ ಪೈಸೆ. ಉದೋ ಅಂತಂದ್ರೆ ಸೂರ್ಯೋದಯ ಆಗ್ತದ, ಆಮೇಲೆ ಸೂರ್ಯಾಸ್ತ ಆಗ್ತದ, ಮತ್ತು ಸೂರ್ಯೋದಯ ಆಗ್ತದ, ಮತ್ತು ಸೂರ್ಯಾಸ್ತ ಆಗ್ತದ. ಎಂದೂ ಕೂಡ ಸೂರ್ಯ ವಿಜಾಪುರ ಜಾತ್ರೆ ಬಂದೈತಿ ಒಂದು 8 ದಿವಸ ಹಂಗಿರ್ಬೇಕು ಅನ್ನಂಗಿಲ್ಲ. ಅಥವಾ ವಿಜಾಪುರದಾಗ ಕೊರೋನಾ ಬಂದೈತಿ ಒಂದು 8 ದಿವಸ ಹೋಗೋದು ಬೇಡ ಅನ್ನಂಗಿಲ್ಲ. ಏನಂತದ, ಯಾವುದೋ ರೋಗ ಬರ್ಲಿ ಏನೋ ಬರ್ಲಿ, ಅದು ಸೂರ್ಯೋದಯ ಸೂರ್ಯಾಸ್ತ ಹಂಗ ಆಗ್ತದಲ್ಲ. ಹಂಗ ನಮ್ಮದು ಪುನರಪಿ ಜನನಂ ಪುನರಪಿ ಮನನಂ ಪುರುನಪಿ ಜನನಿ ಜಠರೇ ಶಯನಂ ಏ ಸಂಸಾರೇ ಬರುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತಿ ಮರಣೆ ನಹಿ ನಹಿ ರಕ್ಷತೆ ಡುಗ್ರುಂ ಕರಣೆ. ಸಂಸಾರ ಈ ಒಂದು ಚಕ್ರದಿಂದ ನಾವು ತಪ್ಪಿಸ್ಕೋಬೇಕಾಗಿತ್ತು ಅಂತಂದ್ರೆ ನಾವು ಆ ಉಪನಿಷತ್ಗಳನ್ನ ವೇದಗಳನ್ನ ಓದಬೇಕು. ಇದನ್ನು ಕೇವಲ ಶಬ್ದ ಜ್ಞಾನಕ್ಕಾಗಿ ಬಳಸಿಕೊಂಡ್ರೆ ಪ್ರಯೋಜನ ಇಲ್ಲ, ಅದನ್ನ ರಕ್ತಗತ ಮಾಡ್ಕೋಬೇಕು. ಉಪನಿಷತ್ ಹೇಳ್ತದ, ನಾಯಂ ಆತ್ಮ ಪ್ರವಚನಿನ ಲಭ್ಯೋ. ನಾವು ಎಷ್ಟು ಚಂದ ಪ್ರವಚನ ಮಾಡ್ತೀವಿ ಅಂತ ಹೇಳಿ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ನ ಮೇಧಯಾನ ಬಹುನಾ ಶ್ರುತೇನ, ಬಹಳ ಬುದ್ಧಿವಂತರದೇವಿ, ಬಹಳ ಮೇಧಾಶಕ್ತಿ ದೊಡ್ಡದ. ಬಹುನಾ ಶ್ರುತೇನ, ಬಹಳ ಕೇಳಿವಿ. ಎಷ್ಟು ಕೇಳಿದರೂ ಪ್ರಯೋಜನ ಇಲ್ಲ, ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ. ನೀವು ಇದುವರೆಗೆ ಎಷ್ಟು ಪ್ರವಚನ ಕೇಳಿರ್ಬೋದು? ಬಹುಶಃ ಇದ್ರಾಗ ಮಲ್ಲಿಕಾರ್ಜುನ ಅಪ್ಪಾಜಿಯವ್ರ ಪ್ರವಚನ ಕೇಳಿದಾರು ಇರ್ಬೋದು, ಅಪ್ಪಾಜಿಯವ್ರ ಪ್ರವಚನ ಕೇಳಿದಾರು ಇರ್ಬೋದು. ಈಗ ನಮ್ಮನ್ನು ಕೇಳ್ತೀರಿ, ನಮ್ಮ ಮುಂದಿನವರು ಕೇಳ್ತೀರಿ. ನೀವು ಕೇಳ್ಕೋತು ಹಂಗ ಇದ್ರಿ, ನಾವು ಹೇಳ್ಕೋತು ಹಂಗ. ನಾವು ಏನ್ ಆಗ್ತಾ ಇದೆ ಅಂತಂದ್ರೆ, ಒಂದು ಯಾಂತ್ರಿಕ, ಒಂದು ಕೃತ್ರಿಮತೆ, ಇದೊಂದು ಪದ್ಧತಿ, ಇದೊಂದು ಪರಂಪರೆ ಅಂತ ಇದು ಹೋಗ್ತಾ ಇದೆ. ಇಲ್ಲಿ ನಾವು ಎಡುತ್ತಾ ಇದ್ದೇವೆ. ವಾಸ್ತವವಾಗಿ ನಾವು ಏನ್ ನೋಡ್ಕೋಬೇಕಾಗಿದೆ ಅಂದ್ರೆ, ಕೇಳುವುದಕ್ಕಿಂತ ನಡತೆ ಬಹಳ ಮುಖ್ಯದ. ಅದಕ್ಕ 100 ನೋದಿ 100 ಕೇಳಿ ಫಲವೇನು, ಆಶೆ ಪರಿಯದು, ಆಶೆ ಬಿಡದು, ರೋಷ ಪರಿಯದು, ಮಜ್ಜನ ತೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ಕಂಡು ನಗುವ ನಮ್ಮ ಕೂಡರ ಸಂಗಮ ದೇವ. ಮಾತಿನಂತೆ ಮನ ಇಲ್ಲ ನಮ್ಮದು. ಕಬೀರದಾಸರು ಹೇಳ್ತಾ ಇದ್ದಾರೆ, ಕರ್ಣಿಕಾ ರಜಮಾನಹಿ ಕಥನಿ ಮೇರು ಸಮಾನ. ಕರ್ಣಿಕಾ ರಜಮಾನಹಿ, ಒಂದು ರಜಮಾ ಅಂತ ಗೊತ್ತಲ್ಲ, ಒಂದು ಧಾನ್ಯ ಇರ್ತದೆ. ಮಾಡೋದು ಇಷ್ಟಿಲ್ಲ, ಮಾತಂತ್ರ ಎಂತವ ಮೇರು ಜಮಾನಂತ ದೊಡ್ಡ ದೊಡ್ಡ ಮಾತು ಹೇಳೋದು. ಮತ್ ಹೆಂಗ, ಕರ್ಣಿಕಾ ರಜಮಾನಹಿ ಕಥನಿ ಮೇರು ಸಮಾನ್ ಕಥತಾ ಭಕತಾ ಮರಗಯ ಮೂರಕ ಮೂಢ ಅಜಾನ್. ಎಷ್ಟು ಜನ ಸ್ವಾಮಿಗಳು ನಮ್ಮಲ್ಲಿ ಈಗ ಆಗಿ ಹೋಗಿರ್ತಿಲ್ಲ. ಆದ್ರೆ ಸಿದ್ದೇಶ್ವರ ಅಪ್ಪಾಜಿ ಹಂಗೆ ಯಾರು ಜಗತ್ತು ಒಂದೇ ಆದ್ರೆ, ನಮ್ಮ ಭಾರತದಲ್ಲಿ ಸ್ವಾಮಿಗಳ ಸಂಖ್ಯೆ ಕಡಿಮೆ ಇಲ್ಲ. ಆದ್ರೆ ಯಾಕೆ ಇವರು ಆಗತಾ ಇಲ್ಲ ಅಂತಂದ್ರೆ, ನಮ್ಮ ಹೆಂಗದವತ್ತಂದ್ರೆ ಕೇವಲ ಆ ಕಥನಿ ದೊಡ್ಡದು, ನಮ್ಮ ಹೇಳೋ ದೊಡ್ಡದು, ನಡತೆ ಮಾತ್ರ ಜೀವ ಅದ.
ಕಾರಣರಾಗಿರುವ ಪೂಜ್ಯ ಶ್ರೀಗಳಿಗೆ ವಿಶೇಷ ಧನ್ಯವಾದಗಳು. ಅದರಂತೆ ಶ್ರೀಮತಿ ದೀಪಮಾಲಾ ಪಾಟೀಲ್ ಇವರಿಗೂ ಸಹ ಅಕ್ಕನ ಬಳಗದ ಪರವಾಗಿ ಧನ್ಯವಾದಗಳು. ಅದರಂತೆ ಬಿಸಿ ನಾಗ್ತಾನ್ ಗುರುಗಳು ಸಹ ಅಕ್ಕನ ಬಳಗದ ಪರವಾಗಿ ಧನ್ಯವಾದಗಳು. ಶ್ರೀಮತಿ ಗಂಗೂಬಾಯಿ ಉಕ್ಕಲಿ ಇವರಿಗೂ ಸಹ ಅಕ್ಕನ ಬಳಗದ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿಕೊಡುವ ಪ್ರಶಸ್ತಿಸಿರುವ ಶ್ರೀಮತಿ ವಿಜಯಲಕ್ಷ್ಮಿ ಪಾಟೀಲ್ ಮತ್ತು ಜಯಾ ಕತ್ತಿ ಇವರಿಗೂ ಅಕ್ಕನ ಪರವಾಗಿ ಧನ್ಯವಾದಗಳು.